ಹೊಸ ದಿನ ಹೊಸ ವೈಬ್. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ನಾನು ನನ್ನ ಹಸ್ಬೆಂಡ್ ಹೀಗೆ ರ್ಯಾಂಡಮ್ ಆಗಿ ಸುಮ್ಮನೆ ಆಚೆ ಹೋಗ್ತಾ ಇದ್ವಿ. ಅವಾಗ ನೋಡ್ದೆ ಇದನ್ನ ಏನು ಅಂತ ಅವ್ರನ್ನ ಕೇಳಿದಕ್ಕೆ ರಬ್ಬರ್ ಎಕ್ಸ್ಟ್ಯಾಂಕ್ ನ ಮಾಡಿ ಬಿಸಿಲಿಗೆ ಒಣಾಕಿದ್ದಾರೆ ಅಂತ ಹೇಳಿದ್ರು. ಸರಿ ಆಯ್ತು, ಅದು ಏನಾಗುತ್ತೆ ಯೂಸ್ ಅಂತ ನಾನ್ ಕೇಳಿದೆ. ಅದೆಲ್ಲ ಒಣಗಿದ್ರೆ ನೀವು ಪೇಪರ್ ತರ ಮಾಡ್ಕೋಬಹುದು ಅಂತ ಹೇಳಿದ್ರು. ಬಟ್ ನನ್ಗೆ ಅದು ಫೋಟೋ ಸಿಗ್ಲಿಲ್ಲ. ಬಟ್ ಆದ್ರೂ ನಾನು ಅದನ್ನ ವಿಡಿಯೋ ಮಾಡ್ಕೊಂಡೆ. ಹಾಗೆ ಮುಂದೆ ಹೋಗ್ತಾ ಇದ್ರೆ ಫಾರೆಸ್ಟ್ ಏರಿಯಾ ಸಿಕ್ತು. ಆಮೇಲೆ ನಾನ್ ಹಂಗೆ ತಿರುಗಿ ನೋಡಿದಾಗ ಅಲ್ಲಿ ಒಂದು ಫೆನ್ಸಿಂಗ್ ಹಾಕಿದ್ರು. ನಾನ್ ಕೇಳ್ದೆ ನನ್ನ ಹಸ್ಬೆಂಡ್ ನ ಯಾಕೆ ಅದನ್ನ ಹಾಕಿದ್ದಾರೆ ಅಂತ ಅಂದಾಗ ಕಾಡಾನೆ ಮತ್ತೆ ಎಮ್ಮೆ ಎಲ್ಲ ಬರುತ್ತೆ ಅಲ್ವಾ, ಊರ್ ಜನಕ್ಕೆ ಕಷ್ಟ ಆಗ್ಬಾರ್ದು ಅಂತ ಅದನ್ನ ಹಾಕಿದ್ದಾರೆ ಅಂತ ಹೇಳಿದ್ರು. ಆಮೇಲೆ ಹಂಗೆ ಮುಂದೆ ಬರ್ತಾ ಇದ್ರೆ ಮತ್ತೆ ಇನ್ನೂ ಒಂದು ವೈರ್ ಹಾಕಿದ್ದಾರೆ. ಅದನ್ನ ಯಾಕೆ ಅಂತ ನೋಡ್ತಾ ಇದ್ರೆ ಒಬ್ರದ್ದು ಏಕರ್ 10 to 11 ಏಕರ್ ಇದೆ ಅನ್ಸುತ್ತೆ. ಅದು ವಾಟರ್ ಪಕ್ಕದಲ್ಲೇ. ಅಲ್ಲಿ ಅವರು ಬಾಳೆದೆಲೆ, ನರ್ಸರಿ ಮತ್ತೆ ಟರ್ಬೂಜ್ ಹಣ್ಣು ಎಲ್ಲಾನು ಮಾಡಿದ್ದಾರೆ. ಬಟ್ ನಿಜವಾಗ್ಲೂ 9 to 11 ಏಕರ್ ಮಾಡಿದ್ದಾರೆ ಅನ್ನೋದೇ ಗ್ರೇಟ್. ನೋಡಿ ಹೆಂಗ್ ಕಾಣ್ತಿದೆ ಅಂತ ವ್ಯೂ. ನನಗಂತೂ ನೋಡಿ ತುಂಬಾನೇ ಖುಷಿ ಆಯ್ತು. ಬಟ್ ಐ ಆಮ್ ಹ್ಯಾಪಿ. ಇಷ್ಟು ಚೆನ್ನಾಗಿ, ಅದ್ರಲ್ಲೂ ನೋಡಿ ಆ ಕವರ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಆ ನೆಟ್ಟೆಲ್ಲ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಹಂಗೆ ನೋಡ್ಕೊಂಡು ಹೋಗ್ತಾನೆ ಇದೀನಿ, ಮುಗಿತಾನೇ ಇಲ್ಲ. ಸರಿ ಆಯ್ತು ಅಂದ್ಬಿಟ್ಟು ಹಾಗೆ ಮುಂದೆ ಹೋಗ್ತಾರೆ. ನರ್ಸರಿನೂ ಕಾಣಿಸ್ತು. ಆಮೇಲೆ ನಾನು ನರ್ಸರಿ ಅವ್ರ ಹತ್ರ ಅಲ್ಲೇ ಮಾತಾಡ್ದೆ. ಅದಕ್ಕೆ ಅವ್ರು ಹೇಳಿದ್ರು ಇದನ್ನ ಬೇರೆಯವ್ರಿಗೂ ಕೊಡ್ತೀವಿ, ಅವರು ಬೆಳೆಸಬಹುದು, ಅದಕ್ಕೆ ಮಾಡಿದೀವಿ ನರ್ಸರಿನೂ ಅಂತಾನು ಅಂದ್ರು. ಸರಿ ಆಯ್ತು ಅಂತ ಹಾಗೆ ಮುಂದೆ ಬರ್ತಾ ಇದ್ರೆ ಫ್ರೂಟ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅನ್ಬಿಟ್ಟು ಅದು ಒಂದು ಕ್ಲಿಕ್ ಮಾಡ್ಕೊಂಡು ಫೈನಲಿ ಮುಂದೆ ಬರ್ತಾನೆ ಇದ್ರೆ ಬಿಸಿಲು ಹೆಂಗ್ ಹೊಡಿತಾ ಇದೆ ಗೊತ್ತಾ. 3:30-4 ಗಂಟೆ ಆಗಿದೆ, ಬಿಸಿಲೇ ಕಮ್ಮಿ ಆಗಿಲ್ಲ. ಆದ್ರೂ ಬಿಸಿಲು ಹೊಡಿತಾ ಇತ್ತು. ಆದ್ರೂ ಒಂದ್ ವಿಡಿಯೋ ಮಾಡ್ಬೇಕು ಅನ್ನಿಸ್ತು, ಚೆನ್ನಾಗಿ ವಿಡಿಯೋ ಮಾಡ್ಕೊಂಡು ಬಂದೆ. ಫೈನಲಿ ಇವತ್ತಿನ ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡಿ, ಫಾಲೋ ಮಾಡಿ. ಮತ್ತೆ ಸಿಗುವ. ಬಾಯ್.